ಹಾಯ್ ವನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2-3 ದಿವಸ ಅಪ್ಲೋಡ್ ಮಾಡಲಿಲ್ಲ, ಸಾರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮದೊಂದು ಲೈಕಿಂದ ನಮಗೆ ಹೆಲ್ಪ್ ಆಗುತ್ತೆ, ಸಬ್ಸ್ಕ್ರೈಬಿಂದನೂ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಆದಮೇಲೆ ನೆನಪಾಯಿತು, ಒಬ್ಬರು ಸಬ್ಸ್ಕ್ರೈಬ್ ಮಾಡಿ, ಅವ್ರದಕ್ಕೆ ಅವ್ರ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಮಾಡಿದೆ. ಸಬ್ಸ್ಕ್ರೈಬ್ ಮಾಡಿ ಒಂದು 2-3 ದಿವಸ ನಾನು ಚಾನಲ್ಗೆ ಹಾಕಲಿಲ್ಲ, ನಾನು ಬ್ಯುಸಿ ಇರೋದಕ್ಕೆ. ಅಷ್ಟು ಬೇಗ ಅವರು ಸಬ್ಸ್ಕ್ರೈಬ್ನ ತೆಕ್ಕೊಂಡಿದ್ದಾರೆ. ಏಕೆಂದರೆ ಒಂದು ಸಬ್ಸ್ಕ್ರೈಬಿಂದ ನಮಗೂ ಹೆಲ್ಪ್ ಆಗಿರುತ್ತೆ ಅಂತಲೇ ನಾವು ಮಾಡ್ತಾಯಿರ್ತೀವಿ. ಈ ಥರ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ನೀವು ಯಾರು ಅಂತ ನನಗೂ ಗೊತ್ತಿರಲ್ಲ, ನಾನು ಯಾರು ಅಂತ ನಿಮಗೂ ಗೊತ್ತಿರಲ್ಲ. ನಿಮಗೋಸ್ಕರ ನಾವು ಒಂದು ಸಬ್ಸ್ಕ್ರೈಬ್ ಮಾಡಿರ್ತೀವಿ, ನಮಗೋಸ್ಕರ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿರ್ತೀನಿ. ಫಸ್ಟಿಗೆ ನಾವೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಅದೊಂದು ಮನ್ಸಿಗೆ ಭಾಳ ಬೇಜಾರಾಯಿತು. ಏಕೆಂದರೆ 2-3 ದಿವಸದಿಂದ ನಾವು ಒದ್ದಾಡ್ತಾ ಇರ್ತೀನಿ ಮಾಡ್ಕೊಳ್ಳೋಕ್ಕಾಗೇ. ಮಕ್ಕಳು, ಮನೆ, ಸಂಸಾರ ಅಂದ್ಕೊಂಡು ನಾವು ಸ್ಟಿಚಿಂಗ್ ಕೆಲಸ ಮುಗಿಸ್ಕೊಂಡು ಒಂದು ಸಬ್ಸ್ಕ್ರೈಬ್ಗೋಸ್ಕರ ಎಷ್ಟೊಂದು ಒದ್ದಾಡ್ತಾ ಮಾಡಿರ್ತೀವಿ. ನೀವು ಬೇರೆ ಸಬ್ಸ್ಕ್ರೈಬ್ಗೆ ಯಾರಿಗಾದ್ರೂ ಮಾಡಿ, ಈ ಥರ ಮಾಡೋಕ್ಕೆ ಹೋಗಬೇಡಿ. ಮನ್ಸಿಗೆ ಬೆಳಗ್ಗೆ ಬೇಜಾರಾಗೋಗ್ಬಿಟ್ಟಿರುತ್ತೆ. ಹೋಗಲಿ ಬಿಡಿ, ಹೇಳಂಗೂ ಇರಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸಲ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಬೇರೆಯವ್ರಿಗೆ ಸಬ್ಸ್ಕ್ರೈಬ್ ಮಾಡೋವಾಗ ಯೋಚನೆ ಮಾಡಿ. ಅವ್ರಿಗೆ ವಾಪಸ್ ನಿಮ್ಮ ಸಬ್ಸ್ಕ್ರೈಬ್ ಆದ ತಕ್ಷಣ ತೆಕ್ಕೊಳ್ಳೋದಲ್ಲ ಸಬ್ಸ್ಕ್ರೈಬ್ನ. ಯಾಕೆ ಅವರು ಬುದ್ಧಿವಂತರೆ ತೆಗಿತಾರೆ. ಸಾರಿ ಫ್ರೆಂಡ್ಸ್, ಮಾತಾಡಿದ್ದಕ್ಕೆ ಬೇಜಾರಾಗೋಯ್ತು ಬೆಳಗ್ಗೆ. ನಾವು ಏನೋ ಕಷ್ಟಪಟ್ಟು ಏನೋ ಒಂದು ಮುಂದೆ ಬರೋಣ, ಮನೆಯಲ್ಲೇ ಕೂತ್ಕೊಂಡಿರ್ತೀವಿ. 4 ಜನ ಹೆಂಗಸರು ಕೂತ್ಕೊಂಡ್ರೆ ಏನಾಗುತ್ತೆ, ಮಾತಾಗಿರುತ್ತೆ. ಅದೇ ಮನೆ ಕೆಲಸ ಏನೋ ಒಂದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಣ, ಇರೋದ್ರಲ್ಲಿ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಮಾಡಿರ್ತೀವಿ. ಈ ಥರ ಕೆಲವ್ರು ಮಾಡ್ತಾರೆ, ಭಾಳ ಬೇಜಾರಾಗ್ಬಿಡುತ್ತೆ. ಬೆಳಗ್ಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಕಾಫಿ ಬಿಸಿ ಮಾಡ್ಕೊಂಡೆ. ಮಕ್ಕಳು ಯಾರೂ ಇರಲಿಲ್ಲ, ಸ್ಕೂಲ್ ರಜಾ ಇರೋದಕ್ಕೆ. ಇರೋ ಸಾಂಬಾರನ್ನೇ ಬಿಸಿ ಮಾಡಿಬಿಟ್ಟು ಸ್ಟಿಚ್ ಮಾಡಿಟ್ಟಿದ್ದು ರಾತ್ರಿನ ಐರನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ. ಪಾಪ ಮನೆಯವರು ಹೆಲ್ಪ್ ಮಾಡ್ತಾಯಿದ್ರು, ಅವ್ರಿಗೂ ಪುರ್ಸೊತ್ತಿರಲಿಲ್ಲ. ಸುಮಾರು ಬಟ್ಟೆಗಳು ಬಂದಿದ್ವು. ಸರಿ 2 ದಿವಸ ರಜಾ ಹಾಕಿ ಮಾಡಿಕೊಡ್ತೀನಿ ಅಂತ ಅಂದರು. ಲಾಸ್ಟ್ ಟೈಮ್ ಸೀಸನಲ್ಲಿ ನಾನು ಏನೂ ಮಾಡಿರಲಿಲ್ಲ. ಯಾಕೆ ನನ್ನ ಕೈ ಎರಡೂ ತುಂಬ ಪೇಯ್ನ್ ಆಗಿರೋ ಕಾರಣಕ್ಕೆ ಈ ಸಲ ಚೆನ್ನಾಗಿ ಸಿಕ್ಕಿದ್ದಾವೆ ಬಟ್ಟೆ. ಐರನ್ ಮಾಡ್ತಾ ಹಾಗೇ ಕಡುಬು ಮಾಡಿಕೊಡ್ತೀನಿ ಇವತ್ತು ಅಂತ ಹೇಳಿ ಕಡುಬಿಗೆ ನೀರಿಟ್ಬಿಟ್ಟು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ 1-2 ಕಪ್ ರವೆ ಹಾಕ್ಬಿಟ್ಟು, ಕಡುಬಿನ ರವೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ತಿರುಗಿಸಿ ಕಡುಬು ಕಟ್ಟೋಣ ಅಂತ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ಯಾಕೋ ಮನೆಯವ್ರು ಕಾಣಲಿಲ್ಲ. ಕಡುಬಿಗೆ ಆರಿಸ್ಬಿಟ್ಟು ಹೋದೆ. ಸ್ವಲ್ಪ ಆರಿದ ತಕ್ಷಣ ಕಡುಬನ್ನೆಲ್ಲ ನೀಟಾಗಿ ಕಟ್ಬಿಟ್ಟು ಬೇಯಕ್ಕಿಟ್ಟಿದ್ದೀನಿ. ಈ ಥರ ಸಣ್ಣದಾಗಿ ರೋಲ್ ಮಾಡಿ ನಾವಿರೋರು ಇಬ್ಬರೇ ಅಂತ ಹೇಳಿ ಒಂದು 7-8 ಕಟ್ಟಿದ್ದೆ ಅಷ್ಟೇ. ಮಕ್ಕಳು ಮನೆಗೆ ಬರೋಲ್ಲ ಅಂತ ಅಂದ್ಕೊಂಡು ಅತ್ತಿಗೆ ಮನೆಯಲ್ಲೇ ಇದ್ದರು ಅಂತ. ಚೆನ್ನಾಗಾಗತ್ತೆ. ಒಂದು 10 ದಿನ ಕಟ್ಟಿದ್ದೀನಿ ಅಷ್ಟೇ. ಕಡುಬು ಬೇಯಿತು. ಕಡುಬು ಚಟ್ನಿ ರೆಡಿ ಮಾಡ್ಕೊಂಡೆ. ಚಟ್ನಿ ಏನಿಲ್ಲ, ಮಾಮೂಲಿ ನಾವು ಚಟ್ನಿ ಮಾಡ್ತೀವಲ್ಲ ಹಂಗೇ. ತಿಂಡಿ ತಿನ್ನೋಣ ಬನ್ನಿ ಅಂದೆ. ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಂಬರ್ತೀನಿ ತಡಿ ಅಂದರು. ಪಕ್ಕದ ಮನೆಯವ್ರು ಬಾಗಿಲು ತೋರಣ ತಂದಿದ್ರು. ಚೆನ್ನಾಗಿದೆ ನೋಡಕ್ಕ ಅಂತ ಅಂದರು. ಚೆನ್ನಾಗಿದೆ ಕಣೆ ಅಂತ ಅಂದ್ಬಿಟ್ಟು ನನಗೊಂದು ತರಿಸ್ಕೊಡು ಅಂತ ಹೇಳಿದೆ. ಆಯ್ತಕ್ಕ ಅಂತ ಅಂದ್ಲು. ಇನ್ನು ನನ್ನ ಬಟ್ಟೆ ಸ್ಟಿಚ್ ಮಾಡೋದು ಸುಮಾರು ಇದ್ದಿದ್ದ ಕಾರಣ ನನ್ನ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾ ಕೂತ್ಕೊಂಡೆ. ಇನ್ನು ಎದ್ದೇಳೇ ಇಲ್ಲ, ಮಕ್ಕಳು ಇರಲಿಲ್ಲ. ಇನ್ನೆಲ್ಲ ಕೆಲಸ ಮುಗಿಸ್ಕೊಳ್ಳೇಬೇಕಾಗಿತ್ತು. ಏಕೆಂದರೆ ಮಕ್ಕಳು ಸ್ಕೂಲ್ಗೆ 2 ದಿವಸ ರಜೆ ಇದ್ದು ಬ್ಯಾಲೆನ್ಸಲ್ಲೇ ನಾನು ಈ ಮಕ್ಕಳದ್ದೆಲ್ಲ ಹೊಲ್ದು ಕ್ಲೀನ್ ರೆಡಿ ಮಾಡ್ಕೊಂಡು ಐರನ್ ಮಾಡಿಕೊಟ್ರೆ ಪಾಪ ಆ ಮಕ್ಳಿಗೂ ಹಾಕ್ಕೊಳ್ಳೋಕ್ಕಾಗತ್ತೆ ಬೇಗ ಅಂತ ಅಂದು. ಅದರಲ್ಲಿ ದಾರ ಬೇರೆ ಕಟ್ಟಾಗುವಾಗ ಆಗ್ತಾನೆ ಇತ್ತು. ಅರ್ಜೆಂಟ್ ಮಾಡೋಕ್ಕೆ ಹೋದರೆ ಈ ವರ್ಷ ನಾನು ಸುಮಾರು ಹೊಲ್ದಿರಲಿಲ್ಲ, ಸೀಸನಲ್ಲೂ ಹೊಲ್ದಿರಲಿಲ್ಲ. ಈ ಸ್ಕೂಲ್ ಯೂನಿಫಾರಮ್ಮೇ ನನಗೆ ಸೀಸನ್ ಆಗಿರೋದು. ಏಕೆಂದರೆ ಲಾಸ್ಟ್ ಟೈಮು ಕೈ ಬೇರೆ ಎಲ್ಲ ಸುಮಾರು ನೋವಾಗ್ಬಿಟ್ಟಿತ್ತು. ಸ್ಯಾರಿ ಕುಚ್ಚೆಲ್ಲ ಹಾಕಿ ನಮ್ಮ ಮನೆ ರೆಸ್ಟ್ ಬೇಕು ಅಂದರು ಡಾಕ್ಟ್ರು. ಕೈ ಊದ್ಕೊಂಡಿದ್ದು 2 ಕೈ ಅಂತ ಹೇಳಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಅವಾಗ ಕೈ. ಈಗೂ ಮತ್ತೆ ಅದೇ ಥರ ಪೇಯ್ನ್ ಆಗಿಬಿಟ್ರೆ ಹುಷಾರು ಅಂತ ಅಂದರು. ಇಲ್ಲ ಏನೂ ಆಗಲ್ಲ, ನಿಧಾನಕ್ಕೆ ಮಾಡ್ಕೊತಿದ್ದೀನಿ, ಈಗೇನು ಅಷ್ಟೇನು ಬಟ್ಟೆಗಳಿಲ್ಲ ಅಂತ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊತಾ ಇದ್ದೆ. ಬೇಗ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಕೈ ಬೇರೆ ಪೇಯ್ನು. ನಾನು ಯಾರೂ ಕೆಲಸದವ್ರನ್ನ ಇಟ್ಕೊಂಡಿಲ್ಲ, ನಾನು ಒಬ್ಬಳೇ ಮಾಡ್ಕೊಳ್ಳೋದು. ಬೇರೆ ಕೆಲಸದವ್ರು ಇಟ್ಕೊಂಡ್ರೂ
ಅವ್ರು ಮಾಡೋದು ಅಷ್ಟೇ ಅಂತ ಗೊತ್ತು, ನೋಡಿದ್ದೀನಿ ನಾನು. ಹಾಗಾಗಿ ನನ್ನ ಕೆಲಸನ ನಾನೇ ಮಾಡ್ಕೊತೀನಿ ಹೊರತು ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತೀನಿ. ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಹಾಗಾಗಿ ಅತ್ತಿಗೆಯವರು ಹೆಲ್ಪ್ ಮಾಡ್ತಾರೆ, ಅತ್ತೆನೂ ಹೆಲ್ಪ್ ಮಾಡ್ತಾರೆ. ಅವ್ರು ಹೆಲ್ಪ್ ಮಾಡೋ ಕಾರಣಕ್ಕೆ ನಾನು ಒಬ್ಬಳೇ ಕೆಲಸ ಮಾಡ್ಕೊಳ್ಳೋದು. ಮತ್ತು ಅತ್ತಿಗೆ ಮನೆ ಕೆಲಸ ಜಾಸ್ತಿ ಇದ್ದಾಗ ಅತ್ತಿಗೆ ಮನೆಯಲ್ಲೇ ನನ್ನ ಮಕ್ಕಳಿರ್ತಾರೆ. ಅದು ಎರಡನೇ ಅಪ್ಪ ಅಮ್ಮನ ಮನೆ ಆಗೋಗಿದೆ ನನ್ನ ಮಕ್ಕಳಿಗೆ, ಅಲ್ಲೇ ಜಾಸ್ತಿ ಇರೋದವರು. ಅವರೊಬ್ಬರು ತುಂಬ ಹೆಲ್ಪ್ ಮಾಡೋದಕ್ಕೆ ನಾವು ಬದುಕ್ತಾ ಇದ್ದೀವಿ. ಈಗ ಈ ಸಲ ಅತ್ತಿಗೆ ಇಲ್ಲ ಅಂದಿದ್ರೆ, ಅತ್ತಿಗೆ ಹೆಲ್ಪ್ ಮಾಡಲಿಲ್ಲ ಅಂದಿದ್ರೆ ಎಷ್ಟು ಬಟ್ಟೆಗಳು ಸಿಗ್ತಿರ್ಲಿಲ್ಲ. ಈ ಸಲ ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ಎಷ್ಟೊಂದು ಬಟ್ಟೆಗಳನ್ನ ಹೊಲಿತಾ ಇದ್ದೀನಿ. ಲಾಸ್ಟ್ ಟೈಮ್ ಯಾವ ಬಟ್ಟೆನೂ ಹೊಲಿಲೇ ಇಲ್ಲ ನಾವು. ಸುಮಾರು ಸಮಸ್ಯೆಗಳಾಗೋದು. ಈ ಸಲ ಅದೊಂದು ಸ್ವಲ್ಪ ರಿಕವರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸಾರಿ ಫ್ರೆಂಡ್ಸ್, ಹತ್ಬಿಟ್ಟೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವಾಚಿಂಗ್ ಫ್ರೆಂಡ್ಸ್.